ಧೃತಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಬೆಂಗಳೂರು ಮೆಟ್ರೋ ದರ ಏರಿಕೆಯ ನ್ಯೂನತೆ ಏನಿದೆ, ಏನು ಕಾರಣ? 2004ರಲ್ಲಿ ನಮ್ಮ ಚುಂಚನಗಿರಿ ಸ್ವಾಮಿ ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡುವುದಕ್ಕೆ ಶಂಕುಸ್ಥಾಪನೆ ಮಾಡುವಾಗಲೇ ಹೇಳಿದ್ದೆ. 5 ವರ್ಷದಲ್ಲಿ ನೀರು ಕೊಡುತ್ತೇವೆ ಎಂದು ಹೇಳಿದ್ರು. ನಾನು ಹಳ್ಳಿ ಭಾಷೆಯಲ್ಲಿ ಅವತ್ತೇ ಹೇಳಿದ್ದೆ, ಎತ್ತಿನಹೊಳೆ 2 ವರ್ಷಗಳಲ್ಲಿ ನೀರು ಕೊಟ್ರೆ ತಲೆ ಬೋಳಿಸಿಕೊಳ್ತೇನೆ ಎಂದು ಹೇಳಿದ್ದೆ. ಅವರು ನನ್ನ ತಲೆಯಲ್ಲಿ ಕೂದಲಿಲ್ಲ ಎಂದು ಹೇಳಿದ್ರು. ಆದರೆ ನೀರು ಕೊಡುವುದಾಗಿ ಹೇಳಿ 10 ವರ್ಷ ಆಗಿದೆ. ಸಿಎಜಿ ರಿಪೋರ್ಟ್ನಲ್ಲಿ ಇದೆ. ಕಳಪೆ ಗುತ್ತಿಗೆದಾರರಿಗೆ ಕಾಮಗಾರಿ ಕೊಟ್ಟಿದ್ದಾರೆ. ಎಷ್ಟು ಹಣ ದುರುಪಯೋಗ ಆಗಿದೆ. ಈಗ 30,000 ಕೋಟಿಗೆ ಯೋಜನಾ ವೆಚ್ಚ ತಲುಪಿದೆ. ನಮ್ಮ ಶ್ರೀನಿವಾಸಪುರದ ಬುದ್ಧಿವಂತ ಮಾಜಿ ಶಾಸಕರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಟಾಂಗ್ ನೀಡಿದ್ರು. ನೀರು ಕೊಡ್ತೀವಿ ಎಂದು ಹೇಳಿ ಬೆಂಗಳೂರು ಕೊಳಚೆ ನೀರು ಹರಿಸಿದ್ರು. ಈ ಜಿಲ್ಲೆಗಳ ಜನ ನಿಮ್ಗೆ ಏನ್ ದ್ರೋಹ ಮಾಡಿದ್ರು? ಈ ನೀರು ಕೊಟ್ಟಿದ್ದೀರಾ? ವರದಿಗಳನ್ನ ತೆಗೆದು ನೋಡಿ. ಆ ನೀರಿನಿಂದ ಆಗಿರುವ ಹಾನಿ ಏನಿದೆ ಎಂದು ಗೊತ್ತಾಗುತ್ತದೆ. ಈ ಭಾಗದಲ್ಲಿ ಬೆಳೆದ ತರಕಾರಿಗಳು ಮೇಲ್ಬಿದ್ದು ಖರೀದಿ ಮಾಡ್ತಿದ್ರು. ಆದ್ರೆ ಈಗ ಕೇಳುವವರಿಲ್ಲ. ಈಗ 2027ಕ್ಕೆ ಎತ್ತಿನಹೊಳೆ ನೀರು ಕೊಡ್ತೀವಿ ಎಂದಿದ್ದಾರೆ. ಖರೀದಿ ಮಾಡಿರುವ 26,000 ಕೋಟಿ ವೆಚ್ಚದ ಮೋಟಾರ್ಗಳು ತುಕ್ಕು ಹಿಡಿದಿವೆ. ಕೋಲಾರ ಜನರೊಂದಿಗೆ ಚೆಲ್ಲಾಟ ಆಡಿದ್ದೀರಾ? ಕನಿಷ್ಠ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ. ಬಂಗಾರಪೇಟೆಯ ಯರಗೋಳ್ ಯೋಜನೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದೆ. ಯರಗೋಳ್ಗೂ ಸಹ ಕೆಸಿ ವ್ಯಾಲಿ ನೀರು ಹರಿಯುತ್ತಿದೆ. ಎತ್ತಿನಹೊಳೆ ದುಡ್ಡು ಹೊಡೆಯುವ ಕಾರ್ಯಕ್ರಮ, ಇದನ್ನು ಶಂಕುಸ್ಥಾಪನೆ ದಿನವೇ ಹೇಳಿದ್ದೆ. ಈ ಸರ್ಕಾರಕ್ಕೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಲು ಇನ್ನು ಎಷ್ಟು ದಿನ ಬೇಕು? ಕೃಷ್ಣಾ ನದಿ ನೀರನ್ನ ಹರಿಸುವ ಕುರಿತು ಕೋಲಾರ ಸಂಸದ ಮಲ್ಲೇಶ್ ಬಾಬು ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಆಂಧ್ರದ ಮುಖ್ಯಮಂತ್ರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಭೇಟಿ ಮಾಡುತ್ತೇನೆ. ಆಂಧ್ರ ಜನರ ಭಾವನೆಗಳಿಗೆ ಧಕ್ಕೆ ತರದೆ ಅವರ ಸಹಕಾರ ತೆಗೆದುಕೊಳ್ಳುವ ಕೆಲಸ ಮಾಡುತ್ತೇವೆ. ನಮ್ಮ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸ. ಮಲ್ಲೇಶ್ ಬಾಬು ಗೆಲ್ಲಿಸಿದ ಋಣ ನಮ್ಮ ಮೇಲಿದೆ. ಅದನ್ನು ತೀರಿಸುವ ಕೆಲಸ ಮಾಡುವ ಪ್ರಯತ್ನ ಮಾಡುತ್ತೇವೆ. ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡಲು ಸಮಯ ಇದೆ. ನಾಡಿನ ಜನರು ಇಷ್ಟೊಂದು ಶಾಸಕರನ್ನ ನೀಡಿ ಕೆಲಸ ಮಾಡುವಂತೆ ಹೇಳಿದ್ದಾರೆ. ಆದರೆ ಕುರ್ಚಿ ಕಿತ್ತಾಟ ನಡೆದಿದೆ. ಕೇಂದ್ರ ಸರ್ಕಾರದ ಕೆಲಸಗಳಿಗೆ ಕುರಿತಂತೆ ಇದುವರೆಗೂ ಮುಖ್ಯಮಂತ್ರಿಗಳು ನಮಗೆ ಭೇಟಿಯಾಗಿಲ್ಲ. ನಮ್ಮ ಪ್ರಯತ್ನದಿಂದ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ನೀಡಿದೆ. ರಮೇಶ್ ಕುಮಾರ್ ಹೇಳುತ್ತಾರೆ, ಅವರು ವೈಯಕ್ತಿಕವಾಗಿ ಇರುವ ಸಮಸ್ಯೆಯಿಂದಾಗಿ ಕೃಷಿ ಕುರಿತು ಏನೇನೋ ಹೇಳ್ತಾರೆ. ಕಾನೂನನ್ನು ಜಯಿಸುವ ಬುದ್ಧಿವಂತ ಅವರು. ನಿಮಗೆ ಸಮಸ್ಯೆ ಬಂದಿದ್ದಾಗ ಅದು ಅರ್ಥ ಆಗಿದೆ. ನಾನು ಕೇಂದ್ರ ಮಂತ್ರಿ ಸ್ಥಾನದಲ್ಲಿ ಇರುವುದಕ್ಕೂ ರಮೇಶ್ ಕುಮಾರ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನು ನೋಟಿಸ್ ಕೊಡಿಸಿದ್ರು ಕೂಡ ಕಾನೂನು ಎಲ್ರಿಗೂ ಒಂದೇ. ಅರಣ್ಯ ಇಲಾಖೆ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಎಂದ ಮೇಲೆ ಭಯ ಯಾಕೆ? ನಾನು 1683-84ರಲ್ಲಿ ಖರೀದಿಸಿದ ಭೂಮಿ. ಅಲ್ಲಿ ನನಗೆ SIT ಮಾಡಿದ್ರಿ. ಒಂದು ದಿನ 5 JCBಗಳೇ ಬಂದಿದ್ವು. ನಾನು ಈಗಲೂ ಕೋರ್ಟ್ ಅಲಿಯುತ್ತಿದ್ದೇನೆ. ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡಿದ ಭೂಮಿ ಅದು. ಅದು ಪ್ರಾಮಾಣಿಕವಾಗಿ ದುಡಿದ ಭೂಮಿ. ಅದಕ್ಕೆ ಕೋರ್ಟ್ ಇದೆ. ಈ ಸರ್ಕಾರದ ಮಂತ್ರಿಗಳು ಏನೇನೋ ನುಂಗಿದ್ದಾರೆ. ಎಲ್ಲವನ್ನ ಲೆಕ್ಕ ನೀಡುತ್ತೇನೆ. ನಿಮ್ಮ ಸ್ವಾರ್ಥಕ್ಕೆ ರೈತರ ಭೂಮಿಯನ್ನ ದುರುಪಯೋಗ ಮಾಡಿಕೊಂಡಿದ್ದೀರಾ. ಇದು ನನಗೂ ಅವರಿಗೂ ಇರುವ ವ್ಯತ್ಯಾಸ. ಮಂಡ್ಯ ಅಥವಾ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರ ಸೀಟು ಕುರಿತು ಮಾತುಕತೆ ಆಗಿಲ್ಲ. ಬಿಜೆಪಿಯೊಂದಿಗೆ ಪರಸ್ಪರ ಮಾತಿನ ಮೂಲಕ ಎಲ್ಲವನ್ನ ತೀರ್ಮಾನ ಕೈಗೊಳ್ಳುತ್ತೇವೆ. ನಮ್ಮ ಮೊದಲ ಆದ್ಯತೆ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯ ಗಮನ. ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿಕೆ. ಅದರಲ್ಲಿ ನನ್ನ ಇಂಟರ್ಫೀರಿಯನ್ಸ್ ಇದ್ರೆ ಇವತ್ತು ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ತಾನೆ. ಹಲವಾರು ರೈತರು ಭೂಮಿನ ಏಕಾಏಕಿ ಬುಲ್ಡೋಸ್ ಮಾಡಿದ್ರು. 10 ವರ್ಷ 15 ವರ್ಷ ಮಾವಿನ ಗಿಡ ತೆಂಗಿನ ಗಿಡ ಹಾಕಿದ್ದಾರೆ. ಅವತ್ತು ಇವ್ರ ಧ್ವನಿ ಎಲ್ಲೋಗಿತ್ತು ಕಾರ್ಯಕ್ರಮ ಪರವಾಗಿ. ಇಲ್ಲಿ ಗೌರ್ಮೆಂಟ್ ಇತ್ತು. ಇಲ್ಲಿ ನಾನು ಹೇಳೋದು ಅವರಿಗೆ, ಆಯ್ತಪ್ಪ ನಾನು ಇಂಟರ್ಫಿಯರೇ ಆಗ್ಬಿಟ್ಟಿದ್ದೀನಿ ಅಂತ ಇಟ್ಕೊಂಡ್ಬರೋದು. ನಾನು ಮಾಡೇ ಇದ್ದೀರ ನೋಟಿಸ್ ಕೊಡಿಸ್ತೀನಿ ಅಂತ ಇಟ್ಕೊಂಡ್ಬರೋದು. ಕಾನೂನು ಎಲ್ರಿಗೂ ಒಂದೇ ತಾನೆ, ಕೋರ್ಟ್ ಇಲ್ವಾ? ಅವರು ಪ್ರಾಮಾಣಿಕವಾಗಿ ಅಲ್ಲಿ 1 ಇಂಚು ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದೆ. ಯಾಕೆ ಹೆದರಬೇಕು? ಅಲ್ಲ ಸರ್, ಇಷ್ಟು ದಿನ ಸುಮ್ಮನೆ ಇತ್ತು. ನೀವು ಮಂತ್ರಿ ಆದ್ಮೇಲೆ, ಕೇಂದ್ರ ಮಂತ್ರಿ ಆದ್ಮೇಲೆ ಅಲ್ಲಿದೆ ಹೋರಾಟ. ನೆನ್ನೆ ನಾನು ಮಂತ್ರಿ ಆದ್ಮೇಲೆ ನಡೀತಿಲ್ಲ, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ. ನಾನೇನ್ ಮಾಡಿದ್ದೆ? ನಾನು ನೋಟಿಸ್ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೀನೋ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದೀನೋ ಅದೆಲ್ಲ ದಾಖಲೆಗಳಿದೆ. ನೀವು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡದೇ ಇದ್ದರೆ ಯಾಕೆ ತಗೋಬೇಕು? ನನ್ನ ಮೇಲೆ ಯಾಕೆ ತೋರ್ಬೇಕು ಅವರು? ಈಗ ಉದಾಹರಣೆ ನನ್ನ ಮೇಲೆ 1983-84ರಲ್ಲಿ ಖರೀದಿ ಮಾಡಿದ ಭೂಮಿ. 1983 ನಾನು ರಾಜಕಾರಣಿ ಬರೋದಕ್ಕೆ ಮುಂಚೆ ಅದು ಸಿನಿಮಾ ಹಂಚಿಕೆದಾರ ಇತ್ತು. ಅಲ್ಲಿ ನನಗೆ SIT ಮಾಡಿಬಿಟ್ರಲ್ಲ,
ಅದೇನೋ ನಾನು ಒತ್ತುವರಿ ಮಾಡಿದ್ದೀನಿ ಅಂತ ಹೇಳಿ ಒಂದು ದಿವಸ 5 JCB ತರ್ತಾರೆ ಎಲ್ಲ ಹೊಡೆದಾಕೋದಕ್ಕೆ 4 ಎಕರೆಯನ್ನು ಒತ್ತುವರಿ ಮಾಡಿದ್ದೀನಿ. ನನಗಿನ್ನೂ 4 ಎಕರೆ ಖರೀದಿ ಮಾಡಿದ್ದೀನಲ್ಲ ಭೂಮಿ ದನದ ಪತ್ರ ಇದೆಯಲ್ಲ, ಅದಕ್ಕಿನ್ನೂ 4 ಎಕರೆ ಶಾರ್ಟೇಜ್ ಇದೆ. ಅಲ್ಲಿ ನನಗೆ ಏನೇನು ಹಿಂಸೆ ಕೊಟ್ಟಿದ್ದಾರೆ, ಯಾವ ಥರ ಹಿಂಸೆ ಕೊಟ್ಟು ನಾನು ಅರಣ್ಯ ಭೂಮಿ ತಗೊಂಡಿಲ್ಲ. ಎಷ್ಟು ತಿಂಗಳಿಂದ ನಡೀತಾ ಇದೆ, ಏನೋ ಕೋರ್ಟಲ್ಲಿಂದ ಇದ್ದೀನಿ ನಾನು. ಅದು ನೀವು ಮಾಡಿಸಿದ್ದೀರ ಆಗಿದ್ರೆ ಸಿದ್ದರಾಮಯ್ಯ ಹೇಳಿ. SIT ಮೊದಲನೇ ಬಾರಿಗೆ ಅದೇನು ರಾಜ್ಯದಲ್ಲಿ SIT ಅದೇನು ಭಾಳ ಫೇಮಸ್. ಅದು ಪ್ರಥಮ ಬಾರಿಗೆ ನಾನು ಸ್ವಂತ ಬೆವರು ಸುರಿಸಿ ಸಂಪಾದನೆ ಮಾಡ್ತಾನೆ. ಇವ್ರ ತರ ಹಗಲ್ದರೋಡೆ ಮಾಡಿ ಹಣ ಇಟ್ಕೊಂಡು ಜಮೀನು ತಗೊಂಡಿದ್ದಲ್ಲ. ಚಿತ್ರದ ಅರ್ಜಿಗಾರನಾಗಿ ಪ್ರತಿನಿತ್ಯ ನೇರ ಕಲೆಕ್ಷನ್ ಬರೋದು ತಂದು ಒಂದು ರೈತನ ಮಕ್ಕಳು ನಾವು ರೈತರ ಭೂಮಿ ಇಟ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ತಗೊಂಡು ಭೂಮಿನ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಿ. ಈಗ ನಾನು ಹಾಗಂತ ಹೇಳಿದ್ದೀನ ಇಲ್ಲಿವರೆಗೆ ಕೋರ್ಟ್ ಇದೆ, ಕಾನೂನು ಇದೆ, ನಡೀತದೆ ಚರ್ಚೆ. ಇಲ್ಲಿ ನೀವು ಮಾಡಿರೋದೇನು? ಎಷ್ಟೆಷ್ಟು ಕೊಡಬಲ್ಲೆ ಈ ಸರ್ಕಾರದ ಮಂತ್ರಿಗಳವರು ಯಾರ್ಯಾರು ಏನು ಮಾಡಿ ಎಷ್ಟು ಕೆರೆ ನುಂಗವ್ರೆ, ಯಾರ್ಯಾರು ಭೂಮಿಗಳನ್ನ ಲಭ್ಯಾಯಿಸವ್ರೆ. ತಂದುಗಟ್ಟೆ ಕೊಡ್ತೀನಿ, ಬಟ್ ಕೊಟ್ಟು ಉಪಯೋಗ ಬರಲ್ಲ. ನನಗಾಗಲೇ 2009ರಿಂದ 13 ಸರ್ಕಾರದಲ್ಲಿ ಹೋರಾಟ ಮಾಡೋದಲ್ಲ, ಎಂತೆಂಥ ದಾಖಲೆ ಕೊಟ್ಟೆ. ಏನಾದ್ರು ಅದಕ್ಕೆ ದಾಖಲೆ ತಗೊಂಡೋಗ್ಬೇಕಾಯ್ತಾ ಈ ದೇಶದಲ್ಲಿ? ಇದು ನನಗಾಗಿರೋ ಅನುಭವ. ಅದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರನ್ನು ಉಪಯೋಗ ಮಾಡ್ಕೋಬೇಡಿ. ನಾನೀಗ ನನ್ನ ಭೂಮಿ ಲಭ್ಯಾಯಿಸ್ತಾವ್ರಪ್ಪ, ಬನ್ನಿ ನನ್ನ ಬೆಳೆಸಿದವರು ಅಂತೇಳಿ ಜನ ಕರ್ಕೊಂಡು ನಿಲ್ಲಿಸ್ಕೊಂಡು ನಾವು ಅದು ತಂದಿರಲ್ಲ 5-6 JCBಗಳನ್ನ ಕೂತಾಗಕ್ಕೆ. ಇವ್ರಿಗೂ ನಮ್ಗೆ ಇರೋ ವ್ಯತ್ಯಾಸ ಇದೆ. ಕೆಲವರು ದುಡ್ಡು ಇದೆ, ಕೊಂಡ್ಕೊಂತಾರೆ, ಬೇಗ ಸಂಸ್ಥೆ, ಅದ್ರಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆ, ಈ ಜಿಲ್ಲೆಯ ರೈತರ ಜೊತೆ ಬಹಳ ದಿವಸ ನೀವು ಈ ರೀತಿ ಚೆಲ್ಲಾಟ ಆಡೋಕ್ಕಾಗಲ್ಲ, ಮೋಸ ಮಾಡಿದ್ದಾರೆ. ಸರ್, ಈ 2 ವರ್ಷದಲ್ಲಿ ಕೊಟ್ಟೆ ಕೊಡ್ತೀವಿ ಅಂತ ಜಿಲ್ಲಾ ಎಷ್ಟು ವರ್ಷದಿಂದ ಹೇಳಿದ್ರು? 2 ವರ್ಷ, 1 ವರ್ಷ, ಕಳೆದ ಜೂನಲ್ಲೇ ಕೊಡ್ತೀವಿ ಅಂದ್ರಲ್ವಾ? ಈಗ ಯಾವಾಗ ಕೊಡ್ತಾರೆ? 27 ನನಗೆ ಗೊತ್ತಲ್ಲಿ ಡೆಡ್ಲೈನು ಏನಾಗುತ್ತೆ, ಅಲ್ಲಿ ಏನಿದೆ ವಾಸ್ತವಾಂಶ. ಯಾರಾದರೂ ನಿಮ್ಮ ಇಲ್ಲಿ ಟೆಕ್ನಿಷಿಯನ್ ಇದ್ದರೆ ಇಂಜಿನಿಯರ್ಸ್ ಇಲ್ಲಿ ಕಳಿಸಿ ಏನಾಗಿದೆ. ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು, ನೀವು ಕೊಳಚೆ ನೀರಲ್ಲಿ ಕೊಡ್ತಿದ್ರೆ ಮೊದಲು ಅದನ್ನ ಟರ್ಷಿಯರಿ ಪ್ಲಾಂಟ್ ಹಾಕ್ಬೇಕಂತ. ದುಡ್ಡು ಎಲ್ಲೆಲ್ಲರಿಗೆ ಸುರಂಗ ಮಾರ್ಗ ಕೊಡೋದು 18,000 ಕೊಡ್ತೀವಿ ಅಂತ, 1 ಲಕ್ಷ ಖರ್ಚು ಮಾಡ್ತೀವಿ ಅಂತ. ಇಲ್ಲಿ ಟರ್ಷಿಯರಿ ಪ್ಲಾಂಟ್ಗೆ ಎಷ್ಟು ಖರ್ಚಾಗ್ಬೋದು ಅದು ಮಾಡಿ. ಅಲ್ಲ ಸರ್, ಈಗ ಕೃಷ್ಣಾ ನದಿದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೀವು ಕೇಂದ್ರ ಅಲ್ಲ, ನಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ, ನೀವು ಕೇಂದ್ರದಲ್ಲಿ ಇದ್ದೀರಿ. ಕೃಷ್ಣಾ ನದಿದು ಇಲ್ಲಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಇದು ಕೃಷ್ಣಾ ಬೇಸಿನ್ ಅಲ್ಲಿ ಇಲ್ಲ. ಇಲ್ಲ, ಕೃಷ್ಣಾ ಬೇಸಿನ್ ಅಲ್ಲಿ ಇದೆ ಸರ್ ನಮ್ದು. ಸರ್, ಸರ್ 8 TMC ಅಂತ ಹೇಳಿ ಆಲ್ರೆಡಿ ಅದರಲ್ಲಿ ಇದೆ, ಬಿ ಸ್ಕೀಮ್ ಅಲ್ಲಿ ಇದೆ. ಆದ್ರೆ ಇತ್ತೀಚೆಗೆ ನದಿ ಲಿಂಕ್ನ ಒಂದು ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ, ನದಿ ಜೋಡಣೆ, ಅದರಲ್ಲಿ ಅದು ತರಲಿಲ್ಲ ಇಂಟರ್ಲಿಂಕ್ನಲ್ಲಿ. ಅದರಿಂದ ಇದು ಒಂದು ಮನವಿ ಮುಖಾಂತರವೇ ಒಂದು ವಿಶ್ವಾಸದಲ್ಲಿ ಇವತ್ತು ನಾವು ತರಲಿಕ್ಕೆ ಅವಕಾಶ ಎಲ್ಲಿದೆ ಅಂದರೆ, ಬೆನ್ನಾರ್ದಿಗೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ. ಹಂಚಿಗೆ ಈಗ ಮತ್ತೆ ನಾವು ಕೇಳಿದ್ರು ಟೈಮ್ ತಗೊಳುತ್ತೆ. ಆ ಹಿನ್ನೆಲೆ ಒಳಗೆ ಇದಕ್ಕೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಎಫರ್ಟ್ ಆಗ್ತಾ ಇದೆ. ಸರ್ 2028